ನಾವು ಆರ್ಥಿಕವಾಗಿ ಸಬಲರಾಗಬೇಕಾದರೆ ಹಲವು ಮೂಢನಂಬಿಕೆಗಳಿಂದ ದೂರವಿರಬೇಕು. ಸಾಲ ಸೂಲ ಮಾಡಿ ಆರ್ಥಿಕವಾಗಿ ಹೊರೆ ಮಾಡಿಕೊಂಡು ಮೂಢನಂಬಿಕೆಗಳ ಆಚರಣೆ ಮಾಡಿದರೆ ನಾವು ಯಾವತ್ತೂ ಅಭಿವೃದ್ಧಿ ಹೊಂದಲ್ಲ ಎಂದು ತಾಲೂಕು ಕೋರಮ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಶಿವಣ್ಣ ಭಜಂತ್ರಿ ಅವರು ತಿಳಿಸಿದರು. ತಾಲೂಕಿನ ದೇವಲಗಣಗಾಪುರದಲ್ಲಿ ಶ್ರೀ ಶಿವಶರಣ ನೂಲಿಯ ಚಂದಯ್ಯ ತಾಲೂಕು ಮಟ್ಟದ ಕೋರಮ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಗಣಗಾಪುರ ಹಾಗೂ ಚಿಣಮಗೇರ ನೂತನ ಘಟಕ ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸಮಾಜ ಬಲಿಷ್ಠವಾಗಬೇಕು. ಎಲ್ಲ ವರ್ಗಗಳಲ್ಲಿ ಉತ್ತಮವಾಗಿ ನಾವು ಬಲಿಷ್ಠರಾದಾಗ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾತನಾಡಿದ ಜಿಲ್ಲಾಧ್ಯಕ್ಷ ಹನುಮಂತರಾವ್ ಭಜಂತ್ರಿ ಅವರು, ನೂತನವಾಗಿ ಗ್ರಾಮ ಘಟಕವಾಗಿರುವ ಸಂತಸ ತಂದಿದೆ. ಹೀಗೆ ನಮ್ಮ ಸಮಾಜ ಯುವಕರು ಮತ್ತು ಹಾಗೂ ಎಲ್ಲ ಮುಖಂಡರು ಸಂಘಟಿತವಾಗಿ ಸಂಘಟನೆಗೊಂಡಾಗ ಮಾತ್ರ ನಾವೆಲ್ಲರೂ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮುಂದೆ ಬರಲು ಸಾಧ್ಯ. ಹಾಗಾಗಿ ಎಲ್ಲರೂ ಉತ್ತಮವಾಗಿ ಕೆಲಸ ನಿರ್ವಹಿಸಿ ನಿಮ್ಮ ಬೆಂಬಲ ನಾವು ಸದಾ ಬೆನ್ನೆಲುವಾಗಿ ಇರುತ್ತೇವೆ ಎಂದು ತಿಳಿಸಿದರು. ಜಿಲ್ಲಾಧ್ಯಕ್ಷರಾದ ಹನುಮಂತ ಭಜಂತ್ರಿ, ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಭಜಂತ್ರಿ, ಬಸವರಾಜ್ ಭಜಂತ್ರಿ, ಹರೀಶ್ ಶಾಸ್ತ್ರಿಗಳು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಕೆಲವು ಸಲಹೆಗಳನ್ನು ಕೂಡ ನೀಡಿದರು. ಅದೇ ರೀತಿಯಾಗಿ ಇದೇ ಸಂದರ್ಭ ಸಿದ್ದು ಭಜಂತ್ರಿ, ಸಂಜು ಕುಮಾರ್ ಭಜಂತ್ರಿ, ಚಿಣಮಗೇರ ನೂತನ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಭಜಂತ್ರಿ, ಗೌರವ ಅಧ್ಯಕ್ಷರಾದ ದೇವೇಂದ್ರ ಹಣಮಂತ, ಚಂದ್ರಕಾಂತ್ ಮಲ್ಕಣ್ಣ, ಅನಿಲ್ ರಾಜು, ಸಂತೋಷ್ ಶ್ರೀಮಂತ್, ಈರಣ್ಣ ಸುಭಾಷ್, ಅಶೋಕ್ ಮಲ್ಕಣ್ಣ, ಕಾಮಣ್ಣ ಶಿವಶರಣಪ್ಪ, ಪ್ರಕಾಶ್ ಹಣಮಂತ್, ಶಿವರಾಜ್ ಮಹಾಂತಪ್ಪ, ದಿಗಂಬರ್ ಈರಣ್ಣ, ಗಣಗಾಪುರ ಗ್ರಾಮ ಘಟಕದ ಅಧ್ಯಕ್ಷರಾದ ಗುರುನಾಥ್ ಸಿದ್ದರಾಮ್, ಗೌರವ ಅಧ್ಯಕ್ಷರಾದ ಅವಣ್ಣ ದತ್ತಪ್ಪ, ಉಪಾಧ್ಯಕ್ಷರಾದ ಅವಧೂತ್ ಅಣ್ಣಪ್ಪ, ನಂದಕುಮಾರ್ ದತ್ತಪ್ಪ, ದಿಗಂಬರ್ ಈರಣ್ಣ, ವಿಜಯ್ ಬಸವರಾಜ್, ದಿಗಂಬರ್ ಅಣ್ಣಪ್ಪ, ಚಂದ್ರಕಾಂತ್ ಅಣ್ಣಪ್ಪ, ಸಂಗಮನಾಥ್ ಗುರುನಾಥ್, ರಾಹುಲ್ ದತ್ತಪ್ಪ, ಸಂಜೀವ್ ಕುಮಾರ್ ಅವಣ್ಣ ಸೇರಿದಂತೆ ಅನೇಕ ಗಣ್ಯರು ಮತ್ತು ಸಮಾಜದ ಮಹಿಳೆಯರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ನೂಲಿ ಚಂದಯ್ಯನವರು ಅಂದ್ರೆ ಕಾಯಕವನ್ನು ಎತ್ತರ ಈ ಜಗತ್ತಿಗೆ ತೋರಿಸತಕ್ಕಂತಹ ಒಂದು ಮಹಾನುಭಾವ ಶ್ರೀ ಶರಣ ನೂಲಿ ಚಂದಯ್ಯನವರು ಕಾಯಕವನ್ನು ಪ್ರತಿಪಾದಿಸಿ ತನ್ನ ಕಾಯಕವನ್ನು ಪ್ರಾತಿನಿಧ್ಯವನ್ನು ಕೊಟ್ಟು ಲಿಂಗವನ್ನು ಮರೆತು ಕಾಯಕವನ್ನು ಅರಿತು ಈ ಸಂಸಾರದಲ್ಲಿ ಕಾಯಕದ ಒಂದು ಪ್ರಾತಿನಿಧ್ಯವನ್ನು ತೋರಿಸತಕ್ಕಂಥ ಮಹಾನ ಶರಣ ಎಂದರೆ ಶ್ರೀ ನೂಲಿ ಚಂದಯ್ಯನವರು. ಅಂತಹ ಶ್ರೀ ಶರಣರ ಭಕ್ತರಾಗಿ ಕುಲವಂಶಕರಾಗಿ ಮುಂದುವರೆದಂತಹ ನಿಮ್ಮ ಪೀಳಿಗೆಯಲ್ಲಿ ಈ ಕೊರಮ ಸಮಾಜದವರು ಎಲ್ಲರೂ ಕೂಡ ಕಾಯಕ ಪ್ರೇಮಿಗಳಾಗಿ ಇಂದು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ತಮ್ಮ ಕಾಯಕವನ್ನು ನಿರ್ವಹಿಸುತ್ತಿದ್ದಾರೆ. ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಇದ್ರೂ ಕೂಡ ತಮ್ಮ ಸಂಘಟಿತರಾಗಿ ತಮ್ಮ ಒಂದು ಬಲವನ್ನು ಸರ್ಕಾರ ಮಟ್ಟಿಗೆ ತೋರಿಸತಕ್ಕಂತ ಒಂದು ಪ್ರಾಬಲ್ಯವನ್ನು ಹೊಂದಿರುವುದಿಲ್ಲ. ನಮ್ಮ ಸಮಾಜ ನಮ್ಮ ಸಂಜೋರಿಗೆ ಬಹಳ ಸಲ ನಾನು ಹೇಳಿದ್ದೆ, ಅದು ಜವಾಬ್ದಾರಿಯಿಂದ ನಿಭಾಯಿಸೋದು ಆಗ್ತದ ಇಲ್ಲೋ ಅನ್ನೋ ಸಮಸ್ಯೆ ನಮ್ಗೆ ಕಾಡ್ಲಕ್ಕದೆ. ಆದ್ರೆ ಇವತ್ತಿನ ದಿವಸ ಇದೆಲ್ಲ ನೋಡಿ ನಮ್ಗೆ ಒಂದು ತರ ಸಂತೋಷ ಆಗುತ್ತೆ. ಯಾಕೆ ಸಂತೋಷ ಅಂದ್ರೆ ಮತ್ತೆ ಒಗ್ಗಟ್ಟಾಗಿ ನಮ್ಮ ಸಮಾಜ ಮುಂದೆ ಬರ್ಲತ್ತಲ್ಲಪ್ಪ, ನಮ್ಗೆ ಏನೇ ಅಲ್ಲಿ ಸ್ವಲ್ಪ ಬೆನ್ನಟ್ಟಿಗೆ ಬರ್ಲತ್ತರ ಅನ್ನೋದು ಒಂದು ಖುಷಿ ಅದಂತೆ. ಅದರಂತೆ ಇದೇ ತರ ನಮ್ಮ ಅಕ್ಕ ತಂಗಿರಾಗಲಿ ಏನಪ್ಪ ಅಂತಂದ್ರೆ ನಮ್ಮ ತಾಲೂಕು ಘಟಕದಲ್ಲಿ ಯಾಕೆ ತಾಲೂಕಿನವರು ಈ ತರ ಮಾಡಿದಿಲ್ಲ. ಹೀಗಾಗಿ ನಮ್ಮ ಅಫಜಲ್ಪುರ ತಾಲೂಕದವರು 5 ಘಟಕಗಳನ್ನು ಮಾಡಿದ್ದೇವೆ. ಯಾಕಪ್ಪ ಅಂತಂದ್ರೆ ಈಗಿನ ಮಟ್ಟಿಗೆ ಯಾವ ಜಿಲ್ಲಾದವರು ಮಾಡಿಲ್ಲ, ಯಾವ ತಾಲೂಕದವರು ಮಾಡಿಲ್ಲ. ಹೀಗಾಗಿ ನಮಗೆ ನಮ್ಮ ತಾಲೂಕಿನವರಿಗೆ ಬಹಳ ಸಂತೋಷ ಸುದ್ದಿ. ಹೀಗಾಗಿ ಸುಮಾರು ನಾವು 2-3 ವರ್ಷದಿಂದ ಇದಕ್ಕೆ ಮೊದಲನೇ ಫೌಂಡೇಶನ್ ಹೇಳೋಕೆ ಕಾರಣ ಏನಪ್ಪ ಅಂತಂದ್ರೆ, ಇದು ಇಷ್ಟೆಲ್ಲ ಆಗಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಹರೀಶ್ ಶಾಸ್ತ್ರಿ ಸರ್ ಮತ್ತು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದಂಥ ಬಸವಣ್ಣ ಭಜಂತ್ರಿ ಅವರಿಂದ ಮತ್ತು ಅದೇ ರೀತಿಯಾಗಿ ಹರೀಶ್ ಶಾಸ್ತ್ರಿ ಸರ್ ಹೇಳೋರು. ಈಗ 70 ದಾಟಿದೆ ನಮ್ಮ ಅಣ್ಣವರಿಗೆ, ಗೌರವ ಅಧ್ಯಕ್ಷರಿಗೆ. ಇನ್ನೂ ಆದ್ರೂ ಸತತವಾಗಿ ಎಲ್ಲೇ ಕರ್ಲಾಕ ಅವ್ರು ಬರ್ತಾರೆ. ಈಗ ನಮ್ಮಲ್ಲೇ ನಮ್ಮ ತಾಲೂಕಾ ಪದಾಧಿಕಾರಿಗಳು ಅದಾರಪ್ಪ ಅಂತಂದ್ರೆ ಇನ್ನೂ ಸಣ್ಣ ವಯಸ್ಸಿನವ್ರು ಅದಾರ ಅಂತಂದ್ರೆ ಯಾರು ಒಟ್ಟು ರಿಸ್ಕ್ ತೋಲಕ್ಕೆ ತಯಾರಿಲ್ಲ ಏನ್ರಿ. ಸಂಜೂರ ಇವರು ಸಿದ್ದು ಅವರಾಯ್ತು ಮತ್ತು ಲಕ್ಷ್ಮೀಕಾಂತ್ ಅವ್ರಾಯ್ತು. ಈಗ ಯಾಕಪ್ಪ ಅಂತಂದ್ರೆ ಅವ್ರು ನಿಮ್ಗೆ ಏನು ದಾರಿ ತೋರಿಸ್ಕೊಡ್ಲಿಕ್ಕತ್ತಾರಪ್ಪ ಅಂತಂದ್ರೆ
ಮುಂದೆ ನಾವು ಇನ್ನೊಂದಾದ್ರೆ ಭಾಳ ಆದ್ರೆ ಇನ್ನೊಂದು